ನಮಸ್ಕಾರ ಯವ್ವ. ನಮಸ್ಕಾರ ರೀ. ಆರಾಮದಿರಿ? ಆರಾಮದೀವ್ರಿ. ನಿಮ್ಮ ಆಶೀರ್ವಾದ ಆಯ್ತು, ಆಗಿರ್ಲಿ. ಒಳ್ಳೇದಾಗ್ಲಿ. ತುಂಬಾ ತುಂಬಾ ಸಂತೋಷ. ಯಮ್ಮ, ನೀನು ಒಂದು ಕೆಮಕ್ ಅಂತ ಕೆಮ್ಮಲಿಲ್ಲ. ನಮಗೆ ಬರಗಲ್ಲ ಕೆಮ್ಮು. ನಿಮಗೆ ಕೆಮ್ಮಿಲ್ಲ. ನೀವು ಒಟ್ಟ ದವಾಖಾನಿಗೆ ಹೋಗಿರೇನ? ಹೋಗಿವ್ರಿ. ಹೋಗಿರಿ? ನಿಮ್ಮ ಕಾಲದಾಗಿದ್ದು ದವಾಖಾನಿ ಅವಾಗ ಎಲ್ಲಿ ಬರ್ಬೇಕ್ರಿ? ನೋಡಿ ಇದು ನೋಡು ಮಗ ಹೆಂಗೈತೆ. ದವಾಖಾನಿ ಎಲ್ಲಿ ಬರ್ಬೇಕು ಮತ್ತು ಹೆಂಗೆ? ಮತ್ತು ಅವಾಗ ಯಾರಿಗಾರು ಜಡ್ಡು ಬಂದ್ರ ಇವನು ಚುಡ್ಚಿ ತಪ್ಪಲ ಬಳ್ಳಿ ಎಲಿ ಕೊಡಾರಂತ ಜ್ವರ ಬಂದ್ರ ಅಂತ ತಿಂತಿದ್ರೆ ಆರಾಮಾಗಿಬಿಡೋರು ನೀವು. ಆರಾಮಾಗಿಬಿಡ್ತೈತ್ರಿ. ಈಗ ಎಲ್ಲೈತ್ರಿ, ಯಾವಾಗ ಬಂದ್ಬಿಡ್ತಿದ. ತೆಲ್ಲು ಬಂದ್ರೆ ಏನು ಮಾಡ್ತಿದ್ರಿ? ಎಲ್ಲಿ ಬಂದ್ರೆ ಚಿಮ್ಮೆಣ್ಣೆ ಹಚ್ಕೊಂತಿದ್ರು. ಹೋಗೋ ಚಿಮ್ಮೆಣ್ಣೆ ಹಚ್ಕೊಂತಿದ್ರಿ? ನೋಡುವ ಚಿಮ್ಮೆಣ್ಣೆ ಹಚ್ಚಿ ಹರ್ಕೊಂಡು ಯಮ್ಮ ಇದು ಈಗ ಸರಿ. ಈಗ ಕೆಲವ್ರಿಗೆ ಹೊಟ್ಟೆ ಅಥವಾ ಬೇದಿ ಎತ್ತಿದ್ರ ಅವಾಗ ಏನು ಮಾಡ್ತಿದ್ರಿ? ಮಾಡ್ತಿದ್ರಿ ಹೇಳ್ರಿ ನೋಡ. ಏನೇನ ಔಷಧ ಕೊಡ್ತಿದ್ರಿ ಯಜಮಾನ್ರು? ಎದಕ್ಕೆ ಕೇಳತ್ನಂದ್ರ, ಈಗ ಎದಕ್ಕೆ ಕೇಳತ್ನಂದ್ರ, ನಮ್ಮ ಕಾಲದಾಗ ನೀವೇನು ಮಾಡಿರಿ ಅನ್ನೋದು ನಮ್ಗೆಲ್ಲಿ ಗೊತ್ತು? ಆಯವ ಇಲ್ಲೇ ನೋಡಿ, ನನ್ನ ಆ ಕಡೆ ನೋಡ್ಬೇಡ, ಇದ್ರಾಗ ಸಜ್ಜು ಕಾಣಾಗಲ್ಲ. ಈ ಮುದಿಕೆ ಎಷ್ಟು ಚಂದ ಮಾತಾಡತ್ತಲ್ಲ ಅಂತ ನಮ್ಮ 4 ಜನ ನೋಡ್ತಾರೆ ನಿನ್ನ. ನೀವು ನೋಡ್ಬೇಕು, ತೋರಿಸ್ಬೇಕು ಅನ್ನೋದು ನನ್ನ ಆಸೆ. ಅದಕ್ಕೆ ಇವತ್ತು ಸಿಕ್ಕಿದೆಯಲ್ಲ, ಏನೋ ಬಂಗಾರ ಸ್ವಲ್ಪ ಎತ್ತ ತೊಗೊಬಿಡೋಣ. ಸ್ವಲ್ಪ ಆ ಕಡೆ ಕೆಂಪ್ಕೆ ಅಲ್ಲಿ ಬೇಕಾದಷ್ಟು ಕೆಂಪ್ಕೆ, ಅದು ಅಂಟು ರೋಗ. ಅಲ್ಲಿ ಕುಂದ್ರಿ ಇನ್ನೊಬ್ಬರಿಗೆ ಬರುತ್ತೆ. ಇಲ್ಲ, ಯಾಕಂದ್ರೆ ಈ ನೋಡು ಅಮ್ಮನವ್ರ ಹತ್ರ ಅವ್ರಿಗೆ ಸೆನ್ಸಿಟಿವ್ ಇರ್ತೈತಿ ಪಾಪ. ಅವು ಈಗ ಕೆಮ್ಮಿದ್ರೆ ಅಂದ್ರೆ ಅವಾಗ ಎಲ್ಲಿ ಕೆಮ್ಕೆಂಬರು ಪಾಪ. ನಾವಾದ್ರೆ ಎಲ್ಲರೂ ತೋರ್ಸ್ಕೊಂಬಂದೆವು. ಇವು ಮಕ್ಕಳಿದ್ದಂಗೆ ಈಗ ಈ ವಯಸ್ಸಿನಾಗ ಎಲ್ಲಿ ತೋರ್ಸ್ಕೊಂಬರ್ಬೇಕು ಪಾಪ. ನೀವು ಇನ್ನೂ ನಮಗೆ ಇರ್ಬೇಕು. ಯಾರು ಪರಮಾತ್ಮ ಮ್ಯಾ ಮಾಡ್ತಾನೆ, ನಮ್ಮನ್ನ ಇಲ್ಲೇ ಕುಂದಿರ್ತಾನೆ, ಕರ್ಕೊಂಡು ಹೋಗ್ತಾನೆ. ಹೆಂಗೆ ಹೇಳ್ಬೇಕ್ರಿ? ನಿಮ್ಮಂತರನ್ನ ನಾವು ನೋಡ್ತಾ ಇರ್ಬೇಕು ದಿನ. ಭಗವಂತ ಇನ್ನೊಂದಷ್ಟು 100 ವರ್ಷ ಆಯಸ್ಕೊಳ್ಳಿ. ಇನ್ನು 200 ವರ್ಷದ ಬದುಕಿದ ಅಜ್ಜಿ ಅಂತೇಳಿ ನಾನು ಒಂದಿನ ಕತಿ ಮಾಡ್ತೇನೆ. ಅಯ್ಯವ ಯಮ್ಮ ಸರಿ. ಈಗ ಸಂತೆ ಆತು. ನಿಮ್ಮ ಕಾಲದಾಗ ಮದುವೆ ಹೆಂಗೆ ಮಾಡ್ತಿದ್ರಿ ಬೇವ? ಮದುವೆ ಒಂದು 100 ರೂಪಾಯಿ ಮಾಲ್ ತಂದು ಮಾಡ್ತಿದ್ರಿ. ಬರೀ 100 ರೂಪಾಯಿ? ಬರೀ 100 ರೂಪಾಯಿದೊಂದು ಬಂಡಿ ತುಂಬ್ಕೊಂಬರ್ತಿದ್ರಿ. ಗಾಡಿಯಲ್ಲಿ ಬರ್ಬೇಕಲ್ಲಿ ಅವಾಗ ಬಂಡಾಗ 100 ರೂಪಾಯಿ ತಂದಾರ ನೋಡಂತ ಮಾತಾಡಾರ ನಮ್ಮ ತಾಯಾರು. ಮತ್ತು ನೀವು ರೇಷನ್ ತರಕ್ಕೆ ಯಾವ ಊರಿಗೆ ಹೋಗಿದ್ರಿ? ಅಲ್ಲ ಎಡಗೊಲ್ಲ, ಮಂಗಳೂರು, ಕುಕ್ನೂರು, ಯಲಬುರ್ಗ ಎಲ್ಲ ತರ್ತಿದ್ರು. ಕೊಪ್ಪಳ ಸಿಗೋದು ಅವಾಗೆಲ್ಲ ನಿಮ್ಗೆ? ಎಲ್ಲ ಸಿಗ್ತಿತ್ತು, ಎಲ್ಲ ಸಿಗ್ತಿತ್ತು, ತರ್ತಿದ್ರು. ತಾಜಾ ಸಿಗೋದು ಯಾಕೋ ಅವಾಗ? ನಿಮ್ಮದು ಕಾಲದ ತಾಜಾ ಚಲೋ ಸಿಗೋದು. ಈಗ ನಮ್ಮ ಕಾಲದಾಗ ನೋಡಿ ಕೆಮಿಕಲ್ ಎಲ್ಲ. ಈಗ ಬೇಸೈತೆಪ್ಪ. ಬೇಸೈತೆ? ಮತ್ತು ಎಲ್ಲ ತಿನ್ನಕ್ಕೆ ಹೋದ್ರೆ ಅದ್ರಾಗ ಸಕ್ಕರೆ ಹಾಕಿ ಮಾಡಿರ್ತಾರ. ನೀವು ಊಟ ಯಾವ ಮಾಡ್ತೀರಿ? ಮತ್ತು ಈಗ ಅನಿವಾರ್ಯವಾಗಿ ಬೆಲ್ಲ ತೊಗೊಂಡು ಹಾಕೊಂಡು ತಿಂತೀವಿ ನಾವು. ಏನು ಮಾಡೋಣ? ತಿನ್ಬೇಕೀಗ ಬಂದದ್ದು ತಿನ್ಬೇಕು. ಓಕೆ, ಸ್ವಲ್ಪ ವಿಶ್ರಾಂತಿ ತೊಗೊಂತೀರನ? ಕುಂದರಿ ನೀವೆಲ್ಲೋಕ್ರಿ? ಕುಂದರಿ. ನಾನು ಎಲ್ಲಿ ಹೋಗೋದಿಲ್ಲ. ನಿನ್ನ ಜೊತೆ ಇನ್ನೊಂದು ಚೂರು ಮಾತಾಡಿಸ್ತೀನಿ ತಡ್ರಿ. ಇಲ್ಲಿ ಅಣ್ಣಾರು ಮಾತಾಡಿಸ್ತೀನಿ. ನಮಸ್ಕಾರ ಯಜಮಾನ್ರೆ. ನಮಸ್ಕಾರ. ಆರಾಮದಿರಿ? ಆರಾಮದಿರಿ. ನಾವು ಆರಾಮದೀವಿ. ನಿಮ್ಮ ಹೆಸರು ಏನಪ್ಪ? ನಮ್ಮ ಹೆಸರು ಮಂಗಳಪ್ಪ ಬಸಪ್ಪ ಕುಂಬಾರ್. ಈ ಅಜ್ಜಿ ಏನಾಗ್ಬೇಕು ನಿಮಗೆ? ನಮ್ಮ ಗುರುಮಾತ ಆಕಿ ತಾಯಿ ಅಂದರೆ ಗುರುತಾಯಿ ಅಂತ. ಗುರುತಾಯಿ. ಇವ್ರು ಈ ಸಂತತಿ ಅಂದ್ರೆ ಇವ್ರ ಬಳಗ, ಅಜ್ಜಿ ಬಳಗ ಎಷ್ಟೈತೆಪ್ಪ? ಅಜ್ಜಿ ಬಳಗ ಅವ್ರದ್ದು ಒಂದು ಅವ್ರ ಕುಟುಂಬದಾಗ ಒಂದು 8-10 ಜನ ಅದಾರ ಇಲ್ಲಿ. ಮಂಗಳೂರಲ್ಲಿ ಇಲ್ಲ, ಬೂದ್ಗುಂಪೆ ಅಂತೇಳಿ ಬರ್ತಲ್ಲ, ಬೂದ್ಗುಂಪೆ. ನಾವು ಗುರುವಿನ ಮಕ್ಕಳು. ಸರ್ವಸಾಧಾರಣ ಒಂದು 500 ಜನ ತನಕ ಶಿಷ್ಯರು ಮಾಡ್ಕೊಂಡ್ರಿ ಇವರು. ನಮ್ಮ ಗುರುನಾಥ ಇವರು ಕೂಡಿ. ಅದ್ರೊಳಗೆ ನಾವು ನೀವು ಒಬ್ಬರು. ಅಜ್ಜಿ ಬಗ್ಗೆ ಏನು ಹೇಳ್ತೀರಿ? ನೋಡ್ರಿ, ಅಜ್ಜಿ 106 ವರ್ಷದವರೆಗೆ ಇಷ್ಟು ಗಟ್ಟಿ ಐತಲ್ಲ. ಅದನ್ನೇ ಹೇಳ್ರಿ, ಅದ್ರ ಬಗ್ಗೆ ನಮ್ಗೆ. ಪ್ರಕೃತಿ ಅವರು ಚಂದ ಕಾಯ್ಕೊಂಡಾರ. ಮತ್ತು
ಚಿಂತಿದ್ದಂಗೆ ಪ್ರಕೃತಿ ಚಂದ ಕೈಕೊಂಡು ಚಿಂತಿರಲಿಲ್ಲ. ಮನುಷ್ಯನಿಗೆ ಚಿಂತೆ ಅಂದ್ರೆ ಏನಪ್ಪ ಅಂದ್ರೆ ಒಂದು ನಮ್ಮನೆ ಕಟ್ಟಿಗೆ ಕೊರೆ ಹುಳ ಇದ್ದಂಗೆ ಒಳಗೆ ಸಣ್ಣಾಗಿರುತ್ತೆ. ಹಂಗೆ ನಮಗೆಲ್ಲರೂ ಹಿಂಗಿರ್ತಾವ. ಅವ್ರಂಥವೆಲ್ಲ ಇರಲಿಲ್ಲ ಅವರಿಗೆ. ಹಿಂಗಾಗಿ ಅವರು ಹಿಂಗದಾರ. ಚಿಂತೆ ಅನ್ನೋದು ಕಟ್ಟಿಗೆ ಕೊರೆ ಹುಳು ಇದ್ದಂಗೆ. ಎಂಥ ಮಾತು ಹೇಳಿದ್ರು ನೋಡಿ. ಅದು ಈಗ ಎಲ್ಲರಿಗೂ ಬರಲ್ರಿ ಅದು. ಆ ಮಾತು ಆ ಕಲೆ ಎಲ್ಲರಿಗೂ ಬರಲ್ಲ ಅದು. ನೀವು ಅಂಥವ್ರ ಮಕ್ಕಳಾಗಿರೋದಕ್ಕೆ ಅಂಥವ್ರ ಗುರು ಪಡ್ಕೊಂಡಿರೋದಕ್ಕೆ ನಿಮ್ಗೆ ಆ ಶಕ್ತಿ ಐತಿ. ಅದಕ್ಕೆ ನೋಡ್ರಿ ನಿಮ್ಮ ಮಾತಾಡ್ಸೋಣ ಅಂತ ಇವತ್ತು ಸಿಕ್ಕಿರಿ ನೀವು ಮಾತಾಡಿಪ್ಪ. ಅದ ಈಗ ಏನು ಹೇಳ್ತೀರಿ ಈಗಿನ ಕಾಲದ ಬಗ್ಗೆ ಏನು ಹೇಳ್ತೀರಿ? ಈಗ ನೋಡ್ರಿ, ಈಗಿನ ಕಾಲ ಆಗಿನ ಕಾಲ ಧಾನ್ಯಗಳು ಸಾಕಷ್ಟು ಬೆಳಿತಿತ್ತು. ಮಳೆ ಹಾಕತ್ತು, ಬೆಳೆ ಹಾಕತ್ತು, ಸಾಕಾಗತ್ತೆ. ದುಡಿದು ಪ್ರಸಾದ ಇರಲಿಲ್ಲ ಅವಾಗ. ಹಗಲಿ ರಾತ್ರಿ ದುಡಿದ್ರೆ ಪ್ರಸಾದ ಸಿಗ್ತದ್ದಿಲ್ಲ. ಉಪವಾಸ ವನವಾಸ ಬೀಳೋರು ಏನಪ್ಪ. ಇವಾಗ ಏನಪ್ಪ ಅಂದ್ರೆ ಇದು ಸುಕ್ಕಾಲ. ಹೆಂಗಂತ ಕೇಳ್ರಿ, ಧಾನ್ಯ ಕಮ್ಮಿ ಇವಾಗ. ಧಾನ್ಯ ಬಂದಿದ್ದೆಲ್ಲ ತೊಗೊಂಡು ಪ್ಯಾಟಿಗೆ ಹೋಗೋದು ಬಿಡ್ತಾರೆ. ಮಾರ್ಕೊಂಬಿಡ್ತಾರೆ. ಮುಂದೇನಪ್ಪ ಅಂದ್ರೆ ಇವಾಗ ಒಂದು ಮನುಷ್ಯ ಹೋದಂದ್ರೆ ಒಪ್ಪತ್ತಿಗೆ 500 ರೂಪಾಯಿ ತೊಗೊಂಬಂದು ಬಿಡ್ತಾನೆ. ಅಂದ್ರೆ ತಿಂಗಳಿಗೆ 15,000 ರೂಪಾಯಿ ಇನ್ಕಮ್ ಆತಾವ. ಬರೋಬರಿ. ಅವಾಗ ಎಲ್ಲಿ ತರ್ತೀರಿ? ಮೂರೆಣೆ ಹಗಲೆಲ್ಲ ಹೊತ್ತು ಮುಳುಗತಾನೆ ಕೆಲಸ ಮಾಡ್ಯಾರ. ಅದು ಹೆಚ್ಚು ಕಡಿಮೆ ನಾಳೆ ಬರ್ಬೇಡ ಅಂತಂದ್ರು ಅವರು ಅವಾಗ ಹಿಂದಕ್ಕೆ ನಿಮ್ಮ ಕಾಲದಾಗ. ಸಾಕು ಇವಾಗ ಹೆಂಗೈತೆ ಅಂದ್ರೆ 500 ಕೊಟ್ರು ಅವ್ರ ಮನೆಗೆ ಹೋಗಿ ಕರ್ಕೊಂಡು ಕೆಲ್ಸಕ್ಕೆ ಹೋಗಿ ಕೆಲಸ ಮಾಡಿಸ್ಕೊಂಡು ಮತ್ತೆ ಒಳ್ಳೆ ಅವ್ರ ಮನೆಗೆ ಇಳಿಸ್ಬೇಕು. ಅವು ಏನಾರ ಕಾಯ್ಕಿಸ್ಕಂದ್ರೆ ನಾಳೆ ಬರೋಲ್ಲ ಅವರು. ಕೆಲಸಕ್ಕೆ ಬರೋಲ್ಲ ಏನ್ರಿ ಈಗಿನ ಎಣ್ಣೆ ಅಂತೇಳಿ ಕೆಲಸಗಾರ ಬೇಕು. ಯಾಕಂದ್ರೆ ಒಡಿಯ ಆಳು ಒಡಿಯ ಉಲ್ಟಾ ಆಗೈತೆ. ಹಬ್ಬಪ್ಪ, ಇವಾಗಿನ ಆರ್ಥಿಕ ಪರಿಸ್ಥಿತಿ ಹಿಂಗೆ. ಆಗಿನ ಆರ್ಥಿಕ ಪರಿಸ್ಥಿತಿ ಹಂಗೆ. ಏನು ಬೇಕಾದ್ರು ಸಿಗುತ್ತಲ್ಲ ಈಗಿನ ಕಾಲದಾಗ. ಏನು ನಿಮ್ಮ ನಿರುದ್ಯೋಗಿಗೆ ಏನು ಸಿಗಲ್ಲ. ನಿರುದ್ಯೋಗಿಗೆ ಕೆಲಸ ಮಾಡ್ಲಾರ್ದವನಿಗೆ ಪ್ರಸಾದ ಇಲ್ಲ. ಮೈ ಮುರಿದು ದುಡ್ದವನಿಗೆ ನೀ ಏನಾರ ಊಟ ಮಾಡ್ಬೋದವ. ಅಲ್ಲ, ಈಗ ನಿರುದ್ಯೋಗಿ ಆದವನು ಎಲ್ಲರ ಭಿಕ್ಷೆ ಬೇಡಿ ಏನಾರು ತಿಂದ್ಬಿಡ್ತಾನೆ ಹೊಟ್ಟೆ ತುಂಬ. ನಿಮ್ಮ ಕಾಲದಾಗ ಏನು ಅಂದರೆ ಈಗ ದುಡ್ಡು ತಿನ್ನೋದ ಬೇರೆ, ನಿನ್ನ ಹತ್ರ ಬೇಡಿ ತಿನ್ನೋದ ಬೇರೆ. ಹೆಂಗಂತ ಕೇಳು. ಒಂದು ಮಾತಾರ ಅಂದು ಕೊಡ್ತೀಯಾನಿ? ಏನಪ್ಪ ನೋಡಿ ಸೋಮಾರಿ ಅಂತ. ಸುಳೆ ಮಗನ, ದನ ಆಗಿದೆ ತಿನ್ನ ಮಗನ, ಭಿಕ್ಷೆ ಬೇಡಕ್ಕೆ ಬಂದ ಅಂತಿಲ್ಲ. ನಾವು ಅಂತೀವಿ, ನೀ ಅಂದೇ ಬಿಟ್ಟೆ ಗೊತ್ತಿಲ್ಲ. ಇರಲಿ ತೂಕದ ಮಾತಿಲ್ಲ. ಯಾಕಂದ್ರೆ ನಾವು ಅವನಿಗೆ ಹೆಂಗೆ ಭಿಕ್ಷೆ ಕೊಟ್ಕೊಂತ ಹೋದೆ ಅಂದ್ರೆ ಅವ ಆದ ಭಾಳ ಮಾಡ್ಕೊಂತ ಹೋಗ್ತಾನೆ. ಈಗ ಒಬ್ಬ ಕಳು ಮಾಡ್ತಿರ್ತಾನೆ, ಸಣ್ಣಗೆ ಕಳು ಮಾಡ್ತಿರ್ತಾನೆ. ಅವ ಸಣ್ಣಗೆ ಮಾಡೋತ್ತಿಗೆ ಅವನು ಬಿಡಿಸ್ಬಿಟ್ರೆ ಕ್ರಿಕೆಟ್ನಿ ಅಂದ್ರೆ ಅವ ಶಾಣೆ ಹಾಕಾನ. ಮುಂದೆ ಯಾವುದೇ ಒಂದು ಕೆಲಸಕ್ಕೆ ಹತ್ತಾನ. ತಂದು ಮಗನ ಹೆಗಲ ಮೇಲೆ ಕರ್ಕೊಂಡು ಹೊಂಟಿದ್ದ. ಕರ್ಕೊಂಡು ಒಂದು ಟೈಮ್ನಾಗ ಈಗ ಇದು ಅಪ್ಪನ ಜಾತ್ರೆ ನಡೆದಿತ್ತು. ಗುಜ್ಜದಪ್ಪನ ಜಾತ್ರೆ. ಇನ್ಯಾವುದೋ ಜಾತ್ರೆ ಇತ್ತಂದ ಅಂತ ಇಟ್ಗಾರಿ ಜಾತ್ರೆ ನಡೆದಿತ್ತು. ತಂದು ಹೆಗಲ ಮೇಲೆ ಮಗನ ಕರ್ಕೊಂಡು ಜಾತ್ರೆಗೆ ಹೊಂಟ. ಅತ್ತಿದ್ದ ಒಂದು ಹೆಣ್ಮಗಳು ಬಂದ್ಲು, ಬಾಳೆಹಣ್ಣಿನ ಪುಟ್ಟಿ ಹೊತ್ಕೊಂಡು. ಇಂಥ ತೊಬ್ಬತ್ತು ಮಾತಾಡಿಸಾಕಿ ಪರಿಚಯ ಇದ್ದ. ಆ ಅಮ್ಮ ಇತ್ತಿನ ಜೋಡಿ ಮಾತಾಡ್ಕೊಂತ ನಿಂತಿದ್ಲು. ಈ ಮನುಷ್ಯ ಏನಂದ್ರೆ ಮಗನ ಹೆಗಲ ಮೇಲೆ ಕುಂದ್ರಿಸಿ ಬಂದ. ಮ್ಯಾಗಿಂದ ಒಂದು ಅಣಿಗೆ ಹಣ್ಣು ತಗೊಂಬಿಟ್ಟವ. ಹೆಗಲ ಮೇಲೆ ಕುಂತಿದ್ನ, ಪುಟ್ಟಂದು ಒಂದು ಅಣಿಗೆ ಹಣ್ಣು ತಗೊಂಡ. ಸಂಜೆ ಅಲ್ಲಿ ಇಲ್ಲಿ ಅಡ್ಡಾಡಿ ಮನೆ ಕರ್ಕೊಂಡು ಹೋಗೋದು ಯಪ್ಪ ಹಣ್ಣು ಅಂತ ಕೊಟ್ಟ. ಎಲ್ಲಿ ತಲೆದು ನೀನಲ್ಲಿ ಇತ್ತಿನ ಜೋಡಿ ಮಾತಾಡ್ಕೊಂಡಿದ್ದೀಯಲ್ಲ ಪತ್ರ ಜೋಡಿ. ಅವಾಗ ಹೆಣ್ಮಾಳು ಬಂದು ನೋಡು, ಪುಟ್ಟನ್ನು ತಗೊಂಬಿಟ್ಟು ನಾನು ಕೈ ಸಾಕು ಬಿಡಪ್ಪ ಅಂತೇಳಿ ಅವ್ಗೆ 2 ಕೊಟ್ಟು ಹ್ಯಾಂಡ್ರು ಮಕ್ಕಳು ಮತ್ತೆ ಒಂದು ತಂದ. ಹಿಂಗೆ ನಡೀತದು. ಮತ್ತು ಸಣ್ಣ ತೊಟ್ಟು ಮುಟ್ಟು ಊರಾಗ ಮನೆಯಾಗ ಎಲ್ಲ ಕಳು ಮಾಡೋಕೆ ಹಾಕಿದವ. ತಂದು ಹಾಕಿದ. ವಯಸ್ಕನು ಬಂದ, ಯವನಕ್ಕೆ ಬಂದ. ಒಂದು ಬ್ಯಾಂಕಿಗೆ ಕನ್ನ ಇಟ್ಟ, ಸಿಗ್ಬಿದ್ಬಿಟ್ಟ. ಕಟ್ಟಿ ಕಟ್ಟಿದ್ರು. ಅವಾಗ ಅವ ಹೇಳ್ತಾನೆ, ನಾನು ಬಡಿಬಾರ್ದು. ಯಾಕೆ? ಪಕ್ಕ ಕಳ್ಳ ಮನ್ಯಾಗದಾನ, ಹಿಡ್ಕೊಂಬರ್ರಿ ಅವನ್ನ. ಯಾರನ್ನ ತಂದಿನ ಹಿಂಗಂದ ಮಾತು. ಅವ್ನು ಹಿಡ್ಕೊಂಬರ್ರಿ ಅಂದ. ತಡೆಯಾಗ ನೋಡೋಣ ಅಂತಂದು ಹೋಗಿ ಆ ಮನುಷ್ಯನ ಹಿಡ್ಕೊಂಬರ್ತಾರೆ. ಯಾಕೆ ಮಗ ನಾನು ಅನ್ಯಾಕೆ ಹಿಡ್ಕೊಂಬ ಅಂಥೇಳಿ
ನಾನೇ ಮಾಡೀನಿ. ಅಲ್ಲಪ್ಪ, ಅವತ್ತಾಕಿ ಕೊರ್ರ ಹೆಣ್ಮಗಳು ಪುಟ್ಟಿ ಹೊತ್ತಿಗೆ ಬಾಳೆಹಣ್ಣು ಪುಟ್ಟಿ ಹೊತ್ಕೊಂಬಂದ್ಲು. ಅದ್ರಾಗ ಒಂದು ಅಣಿಗೆ ಹಣ್ಣು ತಗೊಂಡೆ, ತಂದು ನೋಡ್ಯಪ್ಪ ಅಂತ ಕೊಟ್ಟೆ. ನನಗೂ 2 ಕೊಟ್ಟಿದ್ಗಳು, ನೀನು ಒಬ್ಬನೇ ತಿಂದಿಲ್ಲ, ಎಲ್ಲರೂ ಹಂಚ್ಕೊಂಡು ತಿಂದ್ವಿ. ಹಾಂ, ಮತ್ತೇನು ತಂದೆ ತಿಂದು, ಮತ್ತೇನು ತಂದೆ ತಿಂದು, ಇವತ್ತು ನಾನು ಸಿಗ್ಬಿದ್ದೀನಿ. ನಾ ಪೆಟ್ಟು ತಿನ್ನಕತ್ತೀನಿ, ಮತ್ತು ಅದನ್ನು ತಿನ್ಬೇಕಲ್ಲಿ ನನ್ನ ಅವತ್ತು ಬಾಳೆಹಣ್ಣು ತಿಂದೀವಿ, ಓಸರು ಕುಣ್ ತಿಂದ್ವಿ. ಇವತ್ತು ನಾನು ಪೆಟ್ಟು ತಿನ್ನಕತ್ತೀನಿ, ಓಸರು ಪೆಟ್ಟು ತಿನ್ಬೇಕು ಅನ್ನೋ ಶಿಕ್ಷೆ. ಅವತ್ತ ನಾನು ಬಡ್ದು ಬಿಡಿಸಿದ್ರೆ ನಾನೊಬ್ಬ ಬಾಳೆವಂತ ಹಾಕಿದ್ದೆ. ಇವತ್ತು ನಾನು ಕಳ್ಳಾಗೀನಿ. ಅದಕ್ಕೆ ಕಾರಣ ನೀವ ಅಂತ ಹೇಳಿದವ. ಅವಾಗ ಜಡ್ಜ್ ಆದವ ತೀರ್ಪು ಕೊಟ್ಟ, ಅವನಿಗೆ ಬಿಡುಗಡೆ ಮಾಡ್ರಿ, ಅವ್ನ ಒಳಗಾಕ್ರಂತೆ. ಹಿಂಗೆ ನಿಜವಾದ ತೀರ್ಪು ಬಂತು. ನಾವು ಸಂಸ್ಕಾರ ಮಕ್ಕಳಿಗೆ ಏನು ಕೊಡ್ತೀವಿ ಅದೇ ಸಂಸ್ಕಾರನ ಕೊಡ್ತಾರೆ. ತಂದೆ ತಾಯಿ ಈಗ ಹೇಳಿದ್ಲು ನೋಡಮ್ಮ, ಅಕ್ಕಮಾದೇವಿ ಏನು ಹೇಳಿದ್ಲಲ್ಲ, ಕರೆಕ್ಟ್ ಐತಿ. ಈ ಕಾಲು ತೆಗೆದು ಏಮ್ಮ, ಈ BP ಶುಗರ್ ಅಂತಾರಲ್ಲ, ಅವು ಯಾವುದೂ ಇಲ್ಲ. ಇಲ್ಲವೇ ಇಲ್ಲ. ಈಗಿನ ಕಾಲದಾಗ ನೋಡಿ 40-30 ವಯಸ್ಸಿಗೆ BP ಶುಗರ್ ಬಂದ್ಬಿಡ್ತದೆ. ಬೆಲ್ಲದ ಚಾ ಕುಡ್ಕೊಂಡು ಹೊಟ್ರೆ. ಬೆಲ್ಲದ ಚಾ ನೀವು ಕುಡಿತೀರಿ ಚಾ? ನಾವು ಚಾ ಕುಡಿತೀವ್ರಿ. ಒಂದು ಬೆಲ್ಲ ಹಾಕ್ತೀವಿ, ಸಕ್ಕರೆ ಹಾಕ್ತೀವಿ. ನಾವು ಅದನ್ನೇ ಅನ್ನಂಗಲ್ಲ, ನಮಗೇನೇ ಇಲ್ಲಲ್ಲ. ಏನಿಲ್ಲ, ಎದಕ್ಕೆ ಬೇಕು ಅದು ವಿಚಾರ, ಹೌದಲ್ಲ? ಅದನ್ನೇನು ಕೇಳಂಗಿಲ್ಲ. ಬಿ ಪಿ ಇಲ್ಲ, ಶುಗರ್ ಇಲ್ಲ ನಮ್ಗೆ. ಅಲ್ಲ ಚೆಕ್ ಕಣ್ಣು ಪರಿ ತೆಗಿಸಿರೇನ? ಏನು ಚೆನ್ನಾಗಿ ಹೋಗಿಲ್ರಿ. ಏನಿಲ್ಲ. ಹೌದು, ಕಿವಿ ಕೇಳ್ತಾವಲ್ಲ? ಕೇಳ್ತಾವಲ್ರಿ. ಅಲ್ಲೂ ಎಲ್ಲ ಅಲ್ಲೂ ಹೋದವನ? ಅಲ್ಲೇ 20-30 ವರ್ಷ ಆತ್ರಿ ಹೊರ್ಲೋಗಿ. ಹೌದಾ? ಯಮ್ಮ, ನಿಮ್ಮ ಕಾಲದಾಗ ಜಾತ್ರೆ ಹೆಂಗೆ ಮಾಡ್ತಿದ್ರಿ? ಗೌಚಿದಪ್ಪನ ಜಾತ್ರೆ ಅವ್ರು ಮಿಠ ಕುಂದಿರಲಿಲ್ಲ. ಅಲ್ಲಿ ನಮಗೆ ಬೇಕಾದ ತಗೊಂಡು ಊರಿಗೆ ಹೋಗ್ಕೊತೀವಿ. ಬಂಡಿಗೆ ಬಸ್ ಇದ್ವನ? ಅಲ್ಲಿ ಹೆಂಗೆ ಮಾಡ್ತಿದ್ರು ಅಂದ್ರೆ ನೀವು ಬಸ್ಸು ಬಂಡಿ ಎಲ್ಲ ಇದ್ದವು ಅವಾಗ. ಬಸ್ ಇದ್ದವನು? ಬಸ್ ಎಲ್ಲಿ ಬರುತ್ತೆ, ಅವಾಗ ಭಾಳ ಇದ್ದಿಲ್ಲ. ಒಂದ ಹೋಗಿತ್ತು ಮಂಗಳೂರ್ಲಿಂದ, ಕೊಪ್ಪಳದಿಂದ ಮಂಗಳೂರಿಗೆ ಒಂದ ಬಸ್. ಅದು 4 ಕಣೆ ಕಚ್ಕೊಂತಿದ್ರು. 4 ಕಣೆಕ್ಕೆ ನೀವು ಎಷ್ಟು ರೂಪಾಯಿ ತೊಗೊಂಡು ಹೋಗಿದ್ರಿ ಜಾತ್ರೆ ಮಾಡಕ್ಕೆವ? ಎಲ್ಲಿ ಬರ್ಬೇಕು, 4 ಕಣಕ್ಕೆ ದುಡಿಸಿದ್ವಿ. ಕಿವಿ ಕೇಳೋ ನೋಡಿ ಈಗ ಹೋದು 4 ಕಣಕ್ಕೆ ದುಡಿತಿದ್ವಿ. ಒಂದೊಂದು ಚರಿಗೆ ನೀರು ತಗೊಂಡು ಹೋಗಿ ಒಂದು ರೊಟ್ಟಿ ಬುತ್ತಿ ಕಟ್ಕೊಂಡು ಹೋಗಿ ದುಡಿದ್ರೆ 4 ಕಡೆ ಕೊಡ್ರಿ ಅಪ್ಪ. ಇಲ್ಲಕ್ರ ಸೇರ್ ಜೋಳಕ್ಕೆ ದುಡಿದ್ರಿ ನೀವು? ಮುಂದೆ ಕುಂದ್ರಿ ಅಜ್ಜಿ ಮುಂದೆ ಅಂದ್ರೆ ನೋಡಿ ಮಾತಾಡತ್ತದ. ಕೇಳ್ರಿ, ನನ್ನ ನೋಡಿ ಮಾತಾಡ್ತೀಯಲ್ಲ? ನಿಮ್ಮನ್ನ ನೋಡಿ ಮಾತಾಡಿ, ನಾ ಮಾತಾಡೋಂತ ಮಾತಾಡೀನಿ. ಆದ್ಮೇ ಅವರು ನಿನ್ನ ನೋಡಿ ನಿನ್ನ ಮ್ಯಾಗ ಅಷ್ಟು ಪ್ರೇಮ ಆಗಿ ಅಮ್ಮ ಎಷ್ಟು ವರ್ಷ ಬದುಕಾಳಲ್ಲ, ಹೆಂಗೆ ಬದುಕಾಳ ಅಂತ ಪ್ರೀತಿ ನೀನು ಮಾತಾಡ್ಸಕತ್ತಾರ ಅವರು. ಹೌದಲ್ಲ? ನಿಮ್ಮ ಆಶೀರ್ವಾದ ಇರಲಿ ನಮ್ಗೆ, ನಿಮ್ಮ ಆಶೀರ್ವಾದ ಮಾಡ್ರಿ. ಮೊನ್ನೆ ಶ್ವಾಸದ ಗುರುನಾಥ ಮೊನ್ನೆ ಹೊತ್ಕೊಂಡ್ ಬಿದ್ದಿನ್ರಿ. ಈಗ 2 ತಿಂಗಳಾಯ್ತು. ಇದು ನಡ ಅಡ್ಡಾಡಕ್ ಬರೋಲ್ರಿ. ಬಿದ್ದಿರೇನ? ಬಿದ್ದು ಹಿಂದಕ್ಕೆ ನೋಡ ಜೋಲಿ ಸಾಲಿಲ್ಲನ? ಜೋಲಿ ಸಾಲಿಲ್ರಿ. ನೀರು ಕುಡಿಯಕ್ಕೆ ಹೋಗಿನ್ರಿ, ನಾ ಎದಕ್ಕೆ ಹೋಗಿಲ್ಲ ಒಳಗೆ. ಚರಿಗೆ ತಗೊಂಡು ನೀರು ತುಂಬ್ಕೊಂಡು ಬಿಟ್ಟಿನ ಹಿಂದಕ್ಕೆ ಬಿದ್ದುಬಿಟ್ಟೆ. ಯಾವಾಗಾರ ನನಗೆ ಚಕ್ರ ಅಂತ ಬರ್ತೀನಿ, ಅದು ಬಿದ್ದುಬಿಟ್ಟೆ. ಈಗ ಭಾಳ ಪೆಟ್ಟಾಗೈತಿ ಅದು? ಭಾಳ ಪೆಟ್ಟಾಗೈತ್ರಿ. ಈಗ ಅಡ್ಡಾಡಕ್ಕೆ ಬರುತ್ತಲ್ಲ? ಅಡ್ಡಾಡ್ತೀವಿ ನಾವು. ಮತ್ತೀಗ ಅಜ್ಜಾರ್ ಇಲ್ಲಿ ಬಾ ಅಂತಿದ್ರ? ಇವ್ರಿಗೆ ಬಂದು ಹೇಳಿದ್ರು, ಬಂದಿದ್ರು ಮಂಗಳೂರಿಗೆ. ಮೊನ್ನೆ ಒಂದು ಅಲ್ಲೇ ಕ್ಯಾಂಪ್ ಮಾಡಿದ್ರು. ಆದರೂ ಅವ್ರದ್ದು ಆಶೀರ್ವಾದನೂ ಆಯ್ತು, ಸನ್ಮಾನನೂ ಆಯ್ತು. ಇಲ್ಲಿ ಮೊಮ್ಮಗಳು ಭೇಟಿ ಆದ್ರೆ ದೊಡ್ಡ ಮಾತೇವ ಯಪ್ಪ ಹುಟ್ಟಿ ತೊಡಿನಲ್ಲಿ ಹಾಕೊಂಡಾಗ ಯಪ್ಪ ಅಂದಿ. ಅವಾಗ ಗೊತ್ತಿರ್ತಾನೆ. ಗೊತ್ತಿರತ್ತ
ಭಾರಿ ಭಾರಿ ಮಾತಾಡಿ ಭಾರಿ ಹೇಳಿ ನೋಡಿ ಭಾಳ ಮುಗ್ದ್ರಮ್ಮ ನೀವು. ಮತ್ತೆ ಅದನ್ನೇ ಹೇಳ್ತೀನಿ. ಇದು ನೀವು ನಿಮ್ಮ ಕಾಲದಾಗ ಮನಿ, ನಮ್ಮ ಕಾಲದಾಗ ಇರುವಂಥ ಮನಿ ನೋಡ್ತೀರಿ, ಎಂತೋ ಮೇಲೆ 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 ಕಟ್ಟಿಸ್ತಾರೆ. ಈಗ ನಿಮ್ಮ ಕಾಲದಾಗ ಹೆಂಡಿ ಗಾಡಿ ಹೂ ಕಟ್ಸಿದ್ರ ಯಪ್ಪ, ನಮ್ಮ ಅಪ್ಪಾರು ಕಟ್ಸಿದ್ರು ಅವಾಗ, ನಮ್ಮ ಅಜ್ಜ ಕಟ್ಸಿದ್ನಂತ. ಹಿಂಗೆ ಇಷ್ಟಗಲ ಇದ್ದು ನೋಡ್ರಿ ಗಾಡಿ ಅಷ್ಟು ಮೂರು ಮಳ ಈಗ ಅಡುಗೆ ಮನೆ ಬಾಗಲ್ದ ಅಂತೇಳಿ ಈ ಗಾಡಿಗೆ ನಿಂತ ಇಷ್ಟಗಲ ಇದ್ದು ನೋಡಿ. ಇಷ್ಟಿಷ್ಟು ಹೆಂಡ್ರಿ ಮತ್ತೆ ಮಣ್ಣಿನ ಮನಿ ನಿಮ್ಮ ಕಾಲದಾಗ ಮಣ್ಣಿನ ಮನೆ ಇವತ್ತು ಏಟದ ಗಾಡಿ 9 ಇಂಚು ನೋಡಲ್ಲಿ ಇಂಚನ್ ಗೊತ್ತೈತಿ. ಆರಾಮಿದ್ದೀರಿ? ನಮಸ್ಕಾರ ಇವ್ರೆ. ನಮಸ್ಕಾರ. ಹೆಸರೇನ್ರಿ? ನಾರಾಯಣಪ್ಪರ ಅಂತ. ನಾರಾಯಣಪ್ಪರ. ನಾವು ಮಂಗಳೂರಾಗ ಇರ್ತೀವ್ರಿ. ಮಂಗಳೂರಾಗ ಇರ್ತೀರಿ? ಮಂಗಳೂರಿನವರು. ಈ ಅಜ್ಜಿ ಬಗ್ಗೆ ಹೇಳ್ರಿ, ಏನ್ ಹೇಳ್ತೀರಿ? ಇವರು ನಮ್ಮ ತಾಯಿಯವರು ಅಂದ್ರೆ ಗುರುಮಾತೆಯವರು. ಗುರುಮಾತೆಯವರು ಅಂದ್ರೆ ನಮ್ಮ ಗುರುವಿನ ತಾಯಿಯವರು. ನಮ್ಮ ಗುರುವಿನ ತಾಯಿಯವರು. ನಮ್ಮ ಗುರುಗಳಿಗೆ ತಾಯಿ ಸ್ಥಾನದಾಗ ಬಂದವ್ರಿ. ಏನ್ರಿ ಇದು ನಮ್ಮ ಗುರುಮಾತೆಯವ್ರ ಪೀಠ. ಗುರುವಿನ ಶಿಷ್ಯರಾಗಿ ಒಂದು 400-500 ಮಂದಿ ಶಿಷ್ಯರಿದ್ರು ನಾವು ಗುರುಗಳಿಗೆ. ಇವ್ರಿಗೆ ಶಿಷ್ಯಂದರು ಒಂದು 400-500 ಶಿಷ್ಯಂದ್ರು 400-500 ಮಂದಿ ಶಿಷ್ಯಂದ್ರ ಅದಾರ. ಅಲ್ಲಿ ಮಂದಿ ಅವ್ರಾಗ ಇವ್ರಾಗ ಗುರುಬೋಧ ತಗೊಂಡಾರ ಅದಾರೆ. ನಮ್ದು ಕಾದರ್ಲಿಂಗ ಪೀಠ ರೀ. ನಮ್ದು ಕಾದರ್ ಆಜ್ಞೆ ಅಂತೇಳಿ ಕಾದರ್ಲಿಂಗ ಪೀಠ ನಮ್ದು ಆಂಧ್ರ ಪ್ರದೇಶದಾಗ ಐತೆ. ಅಲ್ಲ, ನನಗೆ ಅವರು 106 ವರ್ಷದವರೆಗೆ ಬದುಕ್ಯಾರಲ್ಲ, ಅದ್ರ ಬಗ್ಗೆ ಏನು ಹೇಳ್ತೀರಿ? ಅಷ್ಟು ವಯಸ್ಸು ಯಾರು ಬದುಕ್ತಾರೆ ಇವಾಗಿನ ಕಾಲದೊಳಗೆ? ಅವ್ರು ನೋಡ್ರಿ ಪ್ರಕೃತಿಯಿಂದ ಭಾರಿ ಸದೃಢ ಇಟ್ಕೊಂಬಂದಾರೆ ಮೊದಲಿಂದ. ಏನ್ರಿ ಹಾಗಾಗಿ ಮತ್ತು ಅವರು ಎಳೆ ವಯಸ್ಸಿನಲ್ಲೇ ಅವ್ರ ಯಜಮಾನ್ರ ಇದು ಸಂಸಾರದ ನರಗುಂದಕನ ಕೊಟ್ಟಿದ್ರಂತ ಅಮ್ಮರು. ಅವಾಗ ಅವರು ಸ್ವಲ್ಪ ದಿವಸ ಅಮ್ಮರು ಅವರ ಯಜಮಾನ್ ತಿಳ್ಕೊಂಡು ಬಂದುಬಿಟ್ರು. ಅವರು ಬಂದಿಂದ ಇಲ್ಲೇ ಮಂಗಳೂರಾಗೆ ಇರ್ತಿದ್ರು. ಮೂಲತಃ ಗುರುಬೋಧ ತಗೊಂಡು ಗುರುವಿನಿಂದನ ಅಧಿಕಾರ ತಗೊಂಡು ಅಧಿಕಾರಲಿಂದನ ಬಂದು ಒಂದು ಮಗನ ಮಾಡ್ಕೊಂಡು, ಇದು ನಮ್ದ್ರೆ ಜಾತಿ ಸಂಪ್ರದಾಯ ಏನಿಲ್ಲ. ಯಾರಾದ್ರೂ ಎಲ್ಲರೂ ನಮ್ಮ ಮಕ್ಕಳ ಅಂತಂತಾರೆ. ಅಷ್ಟು ಮೂಲತಃ ಜಾತಿ ಏನೇನಿಲ್ರಿ, ಎಲ್ಲರೂ ನನ್ನ ಮಕ್ಕಳೇ. ಗುರುಬೋಧ ಕೊಡ್ತಾರೆ ಮಗನ. ತಾವ್ರು ಹೆಣ್ಮಕ್ಳಿಗೆ ಗುರುಬೋಧ ಕೊಡಕ್ಕೆ ಬರಲ್ಲಾರ್ದಕ್ಕೆ ಒಂದು ಮಗನ ಮಾಡಿಕೊಂಡು ಮಲ್ಲಪ್ಪ ಕುರಿ ಅಂತೇಳಿ ಮಗನ ಮಾಡಿಕೊಂಡು ಅವ್ರಲಿಂದ ಒಂದು 400-500 ಮಕ್ಕಳು ಶಿಶು ಮಕ್ಕಳು ಮಾಡ್ಕೊಂಡಾರೆ. ಮತ್ತು ಅಲ್ಲಿಂದ ಈಗ ಒಂದು ನಮ್ಮ ಗುರುಗಳು ಲಿಂಗದೊಳಗಾಗಿ 6 ವರ್ಷ ಆಯ್ತು. 6 ವರ್ಷ ಆಯ್ತು ರೀ. ನಿನ್ನೆ ತಾನೇ ಜನವರಿ 2ನೇ ತಾರೀಕು ನಿನ್ನೆ ತಾನೇ 6ನೇ ವರ್ಷದ ನಾವು ಪುಣ್ಯಾರಾಧನೆ ಮಾಡೀವ್ರಿ ನಿನ್ನೆ. ಇವ್ರು ಏನಾಗಬೇಕು ನಿಮಗೆ? ಇವರು ನಮ್ಮ ಸೊಸಿ ಅಂದ್ರೆ ಅಕ್ಕನ ಮಗಳ್ರಿ. ಅಕ್ಕನ ಮಗಳು. ನಾವು ಒಂದು ಅಟ್ಲೀಸ್ಟ್ ಒಂದು 3-4 ವರ್ಷ ಇದ್ದಾಕಿನಿಂದ ಈಕಿನ ಜಪಾನ್ ಮಾಡ್ಕೊಂತ ಬಂದೇನ್ರಿ. ತಂದೆ ತಾಯಿ ತಿರ್ಕೊಂಬಿಟ್ರಿ. ನಮ್ಮ ಮಾವ ನಮ್ಮ ಅಕ್ಕಾರ ಸಣ್ಣ ಹುಟ್ಟಿದ್ಲ ಇಬ್ಬರು ಸ್ವಸ್ಥರು. ಇವ್ರನ್ನ ಜಪಾನ ಮಾಡ್ಕೊಂತ ಬಂದೇನ್ರಿ. ಈಗ ಒಂದು ಈಕಿನ ಡಿಗ್ರಿ ಮುಗಿಸ್ಯಾನ್ರಿ. BA ಡಿಗ್ರಿ ಮುಗಿಸ್ಯಾಳ್ರಿ ಈಕೆ ನಮ್ಮ ಕಡೆಯಿಂದ. ಆಕೆ ಸೈನ್ಸ್ ಡಿಗ್ರಿ ಮುಗಿಸ್ಯಾಳ್ರಿ. ಒಬ್ಬಕ್ಕೆ ಲಗ್ನ ಮಾಡಿ ಕೊಟ್ಟೇವ್ರಿ. BSc ಮಾಡಿದಕ್ಕೇನ್ರಿ ಈಕೆ ಬರ್ತೀರಿ? ಓ ಬಾ ಹೋದಯ್ಯವ್ವ, ಮತ್ತೆ ಭೇಟಿ ಆಗೋಣ ಯಾವಾಗಾರ. ಬಾಯ್ ಬಾಯ್. ಥ್ಯಾಂಕ್ ಯು. ಕೊಡ್ರಿ ನಮ್ಮ ಕಾಲದ್ದು. ಮಂಗಳೂರಾಗ ಇರ್ತೀವಿ, ಬರ್ರಿ ನಾವು ಯಾವಾಗಾರ ಬರೋಣ. ಬರ್ರಿ ಬರ್ರಿ. ಆರಾಮ. ನಾ ಬಂದು ಕೇಳತ್ನ. ಅಲ್ಲಿ ಒಂದು ಅಜ್ಜಿ ಐತಿಯಲ್ಲ ಅಂದ್ರೆ ಯಾರು ಹೇಳ್ತಾರೆ. ಹೌದಿಲ್ಲವಾ? ಬಾಯ್ ಬಾಯ್. ಟಾಟಾ. ಈ ಅಜ್ಜಿ ಬಗ್ಗೆ ಏನ್ ಹೇಳ್ತೇವ? ಇಷ್ಟು ವಯಸ್ಸು ಬದುಕ್ಯಾರಲ್ಲ ನೋಡವ್ರು ಹೆಂಗ ಅವ್ರು ಹೇಳಿದ್ರಲ್ರಿ, ಅದ ಕರೆ. ಬಟ್ ನಾನು ಸಂಪರ್ಕ ಇದ್ದಿದ್ದಿಲ್ರಿ ಜಾಸ್ತಿ. ಊರಾಗಿರ್ತಿಲ್ಲ, ಘಟಪ್ರಭಾ ಇರ್ತಿದ್ರಿ. ಓಕೆ ಓಕೆ ಓಕೆ. ನೀವೇನ ನೋಡಿರೇನೋ ಅಜ್ಜಿ ಬಗ್ಗೆ ಏನ್ ಹೇಳ್ತೀವಿ ನೀನು? ಓಕೆ ಓಕೆ. ಥ್ಯಾಂಕ್ ಯು ಅಣ್ಣ. ನಮಸ್ಕಾರ. ಬಾಯ್.